ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡಿ, ನಿಮಗೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ನಿಮಗೆ ಗೊತ್ತಿರೋ ಹಂಗೆ SSLC ಬೋರ್ಡ್ನವರು ಆಲ್ರೆಡಿ 4 ಮಾಡೆಲ್ ಪೇಪರ್ಸ್ನ ಬಿಟ್ಟಿದ್ದಾರೆ. ನಾನು ಕೂಡ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಕ್ಕಳೇ. ನಿಮಗೆ ಯೂಸ್ ಆಗ್ತಿದೆ ಅನ್ಕೋತಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡೆಲ್ ಪೇಪರ್ಸ್ನ ಸಾಲ್ವ್ ಮಾಡಿ, ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ, ಯಾವುದು ಪ್ರಾಕ್ಟೀಸ್ ಮಾಡಿದ್ದೀರಾ ಅದನ್ನು ಮತ್ತೆ ಪ್ರಾಕ್ಟೀಸ್ ಮಾಡಿ, ನಿಮಗೆ ತುಂಬ ಅನುಕೂಲ ಆಗುತ್ತೆ. ಆ್ಯಂಡ್ ನಿಮಗೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅನ್ನೋ ಥರ ಐಡಿಯಾ ಸಿಗುತ್ತೆ. ಅದಕ್ಕೋಸ್ಕರ ಮಾಡೆಲ್ ಪೇಪರ್ಸಿಂದ ತುಂಬ ಯೂಸ್ ಆಗುತ್ತೆ ಮಕ್ಕಳೇ. ಆ್ಯಂಡ್ ನೋಡಿ, ಆ್ಯಸ್ ಇಟ್ ಈಸ್ ನಿಮಗೆ ಫಸ್ಟ್ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಫಸ್ಟಿಗೆ ಲ್ಯಾಂಗ್ವೇಜ್ ಫಂಕ್ಷನ್ ಕೊಟ್ಟಿದ್ದಾರೆ. ಶರತ್, ಹೂ ಈಸ್ ಯುವರ್ ಫೇವ್ರೆಟ್ ಕ್ರಿಕೆಟರ್? ಭರತ್, ಸಚಿನ್ ತೆಂಡೂಲ್ಕರ್. ಶರತ್, ವೈ ಡು ಯು like him? Bharat is called god of cricket. He scored the highest number of centuries. Sharat, do you know to play cricket? Bharat, yes sure, I can play very well. So ಇಲ್ಲಿ I can play very well ಅನ್ನೋದು ಅವನ ಸಾಮರ್ಥ್ಯವನ್ನು ಸೂಚಿಸ್ತಿದೆ. ಅದಕ್ಕೋಸ್ಕರ ಎಬಿಲಿಟಿ ಇಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಇದೆ. ಸೊ ಇದಕ್ಕೆ ಸೂಟೇಬಲ್ ಆಗಿರ್ತಕ್ಕಂಥ ಇಫ್ ಕ್ಲಾಸ್ನ ನಾವು ಫಿಲ್ ಮಾಡಬೇಕಾಗತ್ತೆ. ಪ್ರಿಷಾ, ವೈ ಆರ್ ಯು ಲುಕಿಂಗ್ ವೆರಿ ಸ್ಯಾಡ್? ಆಶಾ, ಐ ಕುಡಂಟ್ ಗೋ ಟು ಮೈ ಸ್ಕೂಲ್ ಟ್ರಿಪ್. ಪ್ರಿಷಾ, if your parents had earned enough money they would have sent you. would have ಅಥವಾ would not have ನೇ ಬರುತ್ತೆ ನಿಮಗೆ ಅಂತ ಹೇಳಿದ್ದೀನಿ. ಸೊ ಇಲ್ಲಿ would not have ಆಪ್ಷನ್ನೇ ಇಲ್ಲ, ಇಲ್ಲಿ would have ಅಂತಿದೆ. ಸೊ ಆ್ಯಡ್ ಬಂದಿರೋ ಹತ್ರ ಹ್ಯಾವ್ ಬರುತ್ತೆ, would have sent you ಅಂತ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಇಫ್ ಕ್ಲಾಸ್ ಅರ್ಥ ಆಯ್ತಲ್ವಾ ನಿಮಗೆ. ನೆಕ್ಸ್ಟ್ ನೋಡೋದಾದರೆ ಇನ್ಫಿನಿಟಿವ್ ಕೊಟ್ಟಿದ್ದಾರೆ. ಇನ್ಫಿನಿಟಿವ್ ಅಂದಿದ ತಕ್ಷಣ ನೀವು ಕಣ್ಣು ಮುಚ್ಕೊಂಡು 2+ ವರ್ಬ್ ಯಾವುದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಬೋದು. ನೋಡಿ, ಅಲ್ಲಿ ಯಾವುದು 2 ಅಂತ ಆಪ್ಷನ್ ಕೊಟ್ಟಿಲ್ಲ, ಕೊಟ್ಟಿರೋದೇ 2 ಆನ್ಸರ್. 2 ಮತ್ತು ಆನ್ಸರ್ ಅನ್ನೋದು ಕ್ರಿಯಾಪದ ಆಗುತ್ತೆ. ಸೊ 2 ಆನ್ಸರ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನಿಮಗೆ ಪ್ರೇಸಲ್ ವರ್ಬ್ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, ಈ ಥರ ಮುಂಚೆ ಎಲ್ಲ ಕ್ವಶನ್ಸ್ ಕೊಡ್ತಾ ಇರಲ್ಲ. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಗ್ರಾಮರ್ ಕ್ವಶನ್ ಆಗಿರ್ಬೋದು, 2 ಮಾರ್ಕ್ ಕ್ವಶನ್ ಆಗಿರ್ಬೋದು ಫ್ರೇಮ್ ಮಾಡಿದ್ದಾರೆ. ಬಿಕಾಸ್ ಪಾಸಿಂಗ್ ಏನೋ ಈಸಿ ಆಗುತ್ತೆ. ಆ್ಯಂಡ್ ಸ್ಕೋರಿಂಗು ಮಕ್ಕಳು ಯಾವ ಟಾಪಿಕ್ನು ಬಿಡಬಾರ್ದು, ಕರೆಕ್ಟಾಗಿ ನೋಡ್ಕೊಂಬಂದಿರಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಪ್ರೇಸಲ್ ವರ್ಬ್ ಕೊಟ್ಟಿದ್ದಾರೆ. ಶಮಿತಾ ಡ್ಯಾಶ್ ಆರ್ ಮೈಂಡ್ ಟು ಜಾಯಿನ್ ದ ಇಂಡಿಯನ್ ಆರ್ಮಿ. ಅಲ್ಲಿ ಆ್ಯಕ್ಚುಲಿ ಮೇಡ್ ಅಪ್, ಅವಳ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡ್ಲು, ನಾನು ಇಂಡಿಯನ್ ಆರ್ಮಿಗೆ ಸೇರಬೇಕು ಅಂತ. ಸೊ ಮೇಡ್ ಅಪ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ ಡೂ ಆಸ್ ಡೈರೆಕ್ಟೆಡ್ ಇದೆ. ಸೊ 2 ಸಿಲೆಬಲ್ ವರ್ಡ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ನೋಡಿ, ಸ್ಪ್ಲಿಟ್ ಮಾಡ್ಕೊಳ್ಳಿ. ಸ್ಟೀಲ್, ಕ್ಲೀನ್, ಫಿಲಮ್, ಫೀಚರ್ ಇಸ್ ದ 2 ಸಿಲೆಬಲ್ ವರ್ಡ್ ಆಯಿತಾ. ನೆಕ್ಸ್ಟ್ ಒನ್ ಕೊಲಕೇಟಿವ್ ವರ್ಡ್ ಕೊಟ್ಟಿದ್ದಾರೆ. ಹ್ಯಾಂಡ್ ಜೊತೆಗೆ ಮ್ಯಾಚ್ ಆಗೋದು ಬ್ಯಾಗ್, ಹ್ಯಾಂಡ್ ಬ್ಯಾಗ್. ನೆಕ್ಸ್ಟ್ ನೋಡಿ, ಆರ್ಟಿಕಲ್ ಇದೆ. ಸೊ ಆರ್ಟಿಕಲ್, ಗೀತಾ ಕಮ್ಸ್ ಫ್ರಮ್ ಎ ಪೂರ್ ಫ್ಯಾಮಿಲಿ. ಪೂರ್ ಫ್ಯಾಮಿಲಿ ಆಗುತ್ತೆ. ಎ ಇಸ್ ದ ಕರೆಕ್ಟ್ ಆರ್ಟಿಕಲ್. ಸೊ ಅಲ್ಲಿ ಕನ್ಸೋನೆಂಟ್ ಸೌಂಡ್ ಬಂದಿದೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಲಿಂಕರ್ ಇದೆ. ನೆಕ್ಸ್ಟ್ ಕ್ವಶನ್, I didn't know him, so I refused to talk to him. So is the correct answer. ನೆಕ್ಸ್ಟ್ ನೋಡೋದಾದರೆ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಇದೆ. ಸೊ ಪ್ರಿಪೋಸಿಷನ್ ಅಂತಂದರೆ ಶಿ ವೆಂಟ್ ಟು ಹಾಸ್ಪಿಟಲ್ ವಿತ್ ಹರ್ ಪೇರೆಂಟ್ಸ್ ಆಗುತ್ತೆ. ವಿತ್ ಹರ್ ಪೇರೆಂಟ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಇದೆ. ದ ಕಮಿಟಿ ದ ಇಶ್ಯೂ ಎಸ್ಟರ್ಡೇ ಅಂತಂದರೆ ಪಾಸ್ಟ್ ಟೆನ್ಸ್. ಸೊ ವಾಸ್, ದ ಕಮಿಟಿ ವಾಸ್ ಡಿಸ್ಕಸ್ಸಿಂಗ್ ಆಗಬೇಕಾಗಿತ್ತು. ವಾಸ್ ಡಿಸ್ಕಸ್ಸಿಂಗ್ ದ ಇಶ್ಯೂ ಎಸ್ಟರ್ಡೇ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಕ್ವಶನ್ ಟ್ಯಾಗ್ ಕೊಟ್ಟಿದ್ದಾರೆ. ವಿನುತಾ ಬ್ರೋಕ್ ಆಲ್ ದ ರೆಕಾರ್ಡ್ಸ್ ಅಂತ ಇದೆ. ಸೊ ಬ್ರೋಕ್ ಆಲ್ರೆಡಿ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಡಿಡಂಟ್ ಶಿ ಆಗುತ್ತೆ. ಅದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ನೆಗೆಟಿವ್ ಕ್ವಶನ್ ಟ್ಯಾಗ್ ಬರಬೇಕು. ಬ್ರೋಕ್ ಆಲ್ರೆಡಿ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಡಿಡಂಟ್ ಶಿ ಆಗುತ್ತೆ. ಯೂಸ್ ದ ವರ್ಡ್ ರನ್ ಆ್ಯಸ್ ಅ ನೌನ್ ಅಂತ ಕೊಟ್ಟಿದ್ದಾರೆ. ಸೊ ಐ ಗೋ ಫಾರ್ ಎ ಮಾರ್ನಿಂಗ್ ರನ್ ಅನ್ನೋದು ನೀವು ಸೆಂಟೆನ್ಸ್ ಕ್ರಿಯೇಟ್ ಮಾಡ್ಬೋದು. ಕಂಬೈನ್ ದ ಸೆಂಟೆನ್ಸ್ ಯೂಸಿಂಗ್ ಟು ಮತ್ತು ಟು ಕೊಟ್ಟಿದ್ದಾರೆ. ಸೊ ಅಲ್ಲಿ ನೋಡಿ, ಕಂಬೈನ್ ದ ಸೆಂಟೆನ್ಸ್ 2 ಆ್ಯಂಡ್ 2 ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಮೀರಾ ಇಸ್ ವೆರಿ ಶಾರ್ಟ್ ಅಂತ ಇದೆಯಲ್ಲ, ವೆರಿ ಅನ್ನೋ ಹತ್ರ 2 ಅಂತ ಹಾಕಬೇಕು, ಸೇಮ್ ಮೀನಿಂಗ್ ಕೊಡುತ್ತೆ. ಸೊ ಅದು ನೆಕ್ಸ್ಟ್ ಆದಮೇಲೆ ಶಿ ಕಾಂಟ್ ರೀಚ್ ದ ಸ್ವಿಚ್ ಅಂತ ಇದೆಯಲ್ಲ, ಅಲ್ಲಿ ಶಿ ಕಾಂಟ್ನ ತೆಗೆದ್ಬಿಟ್ಟು ಟು ರೀಚ್ ದ ಸ್ವಿಚ್. ಸೊ ಇವಾಗ ಓದಿದ್ರೆ ಮೀರಾ ಈಸ್ ವೆರಿ ಶಾರ್ಟ್ ಟು ರೀಚ್ ದ ಸ್ವಿಚ್ ಆಗುತ್ತೆ. ಓಕೆ, ಇದನ್ನು ಕೊಡ್ತಾ ಇರಲ್ಲ, ಈ ಸಲನೇ ಕೊಟ್ಟಿರೋದು. ನೆಕ್ಸ್ಟ್ ನೋಡೋದಾದರೆ ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಕೊಟ್ಟಿದ್ದಾರೆ. ಕಂಪ್ಯಾರಿಟಿವ್ ಡಿಗ್ರಿ, ದರೀನ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಅದನ್ನು ನೋಡ್ಬೋದು.
ದರಿನ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಇನ್ ಅವರ್ ಸ್ಕೂಲ್ ಅಂತ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಆಲ್ಮೋಸ್ಟ್ ಕಂಪ್ಯಾರಿಟಿವ್ ಡಿಗ್ರಿ ಇಲ್ಲಾಂದರೆ ಸೂಪರ್ಲೇಟಿವ್ ಡಿಗ್ರಿ ಕೊಡ್ತಾ ಇರ್ತಾರೆ. ಸೊ ನೀವು ಸೂಪರ್ಲೇಟಿವ್ ಡಿಗ್ರಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಬೇರೆ ಇನ್ಯಾವುದಕ್ಕೂ ಚೇಂಜ್ ಮಾಡೋಕ್ಕೆ ಹೋಗ್ಬಾರ್ದು, ಅದು ಕರೆಕ್ಟಾಗಿ ನೋಡ್ಕೊಂಡು ಮಾಡಬೇಕು. ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇದು ಮಲ್ಟಿಪಲ್ ಚಾಯ್ಸಲ್ಲಿ ಕೊಡ್ತಾ ಇದ್ರು, ಬಟ್ ಈ ಸಲ ಚೇಂಜ್ ಮಾಡಿದ್ದಾರೆ ನೋಡಿ. ವಿನಯ್ ಬ್ರೋಕ್ ಆಲ್ ದ ರೆಕಾರ್ಡ್ಸ್. ವಿನಯ್ ಬ್ರೋಕ್ ಆಲ್ ದ ರೆಕಾರ್ಡ್ಸ್ ನೋಡಿ, ಆಲ್ ದ ರೆಕಾರ್ಡ್ಸ್ನ ಈ ಕಡೆ ತಗೋಬೇಕು, ಸಬ್ಜೆಕ್ಟ್ನ ಆ ಕಡೆ ಕಳಿಸ್ಬೇಕು, ಆ್ಯಂಡ್ ಬೈ ಪ್ರಿಪೋಸಿಷನ್ ಯೂಸ್ ಮಾಡಬೇಕು, ಆ್ಯಂಡ್ V3 ಫಾರ್ಮಲ್ಲಿ ಬರಬೇಕು. ಸೊ ಆನ್ಸರ್ ಏನಾಗುತ್ತೆ? ಆಲ್ ದ ರೆಕಾರ್ಡ್ಸ್ ವರ್ ಬ್ರೋಕನ್ ಬೈ ವಿನಯ್. ನೋಡಿ, ರೆಕಾರ್ಡ್ಸ್ ಪ್ಲೂರಲ್ ಫಾರ್ಮಲ್ಲಿ ಇರೋದ್ರಿಂದ ಆ್ಯಂಡ್ ಪಾಸ್ಟ್ ಟೆನ್ಸಲ್ಲಿ ಬ್ರೋಕ್ ಅಂತ ಕೊಟ್ಟಿದ್ದರಿಂದ ವರ್ ಯೂಸ್ ಮಾಡ್ತಾ ಇದ್ದೀವಿ. V3 ಫಾರ್ಮ್ ಆಫ್ ದಿ ಬ್ರೋಕ್ ಇಸ್ ಬ್ರೋಕನ್, ಅದಾದಮೇಲೆ ಬೈ ಪ್ರಿಪೋಸಿಷನ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ದ ಪ್ಯಾಸಿವ್ ವಾಯ್ಸ್ ಆಫ್ ದಟ್ ಗಿವನ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ನೋಡೋದಾದರೆ ರಿಪೋರ್ಟೆಡ್ ಸ್ಪೀಚ್ ಕೊಟ್ಟಿದ್ದಾರೆ. ಈ ಈಸ್ ಪ್ಲೇಯಿಂಗ್ ವಿತ್ ಈಸ್ ಫ್ರೆಂಡ್ಸ್ ಇನ್ ದ ನೈಬರ್ಹುಡ್ ನೌ ಅಂತ ಇದೆ. ವೆರಿ ಈಸಿ ಕೊಟ್ಟಿದ್ದಾರೆ. ಮಾಮ್ ರಿಪ್ಲೈಡ್ ದಟ್ ಈ ಈಸ್ ಇರೋದು ವಾಸ್ ಆಗುತ್ತೆ. ಈ ವಾಸ್ ಪ್ಲೇಯಿಂಗ್ ವಿತ್ ಈಸ್ ಫ್ರೆಂಡ್ಸ್ ಇನ್ ದ ನೈಬರ್ಹುಡ್ ದೆನ್ ಅಷ್ಟೇ. ಇದು ಎಷ್ಟು ಈಸಿ ಕೊಟ್ಟಿದ್ದಾರೆ. ಸೊ ಈ ಥರ ಕೊಟ್ಟರೆ ಆರಾಮಾಗಿ ಎಲ್ಲ ಮಕ್ಕಳು ಮಾಡ್ಬೋದು. ನೆಕ್ಸ್ಟ್ ಎಡಿಟಿಂಗ್ ಪ್ಯಾರಾಗ್ರಾಫ್ ಅಂತಂದರೆ ಎರರ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಫಸ್ಟ್ ಒಂದು ಕ್ಯಾಪಿಟಲ್ ಲೆಟರ್ ಬಾಲೇಶ್ವರ್ ಕ್ಯಾಪಿಟಲ್ ಲೆಟರ್ ಆಗಬೇಕಾಗಿತ್ತು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೊಟ್ಟಿದ್ದಾರೆ. ಪಾಂಡರ್ಡ್ ಅಂತ ಇದೆ, ಪಾಂಡರ್ಡ್ ಆಗಬೇಕಾಗಿತ್ತು ಅದು. ಸೊ ಅದೆರಡನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ ಕ್ವಶನ್ ಆನ್ಸರ್ಸು ಅಷ್ಟೇ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಸ್ ಕೊಟ್ಟಿದ್ದಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಎಲ್ಲ ಓದಿರ್ತೀರ ಅಲ್ವಾ. ಯಾವ ಕ್ವಶನ್ ಕೊಟ್ಟರು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಬೇಕು ಮಕ್ಕಳೇ. ಸೊ ಬಾಲೇಶ್ವರ್ ಮಿಶ್ರಾ ಆ್ಯಡ್ ಎ ಗುಡ್ ಮೆಮೊರಿ, ಗಿವ್ ಎಕ್ಸಾಂಪಲ್. ಇದು ಇಂಪಾರ್ಟೆಂಟ್ ಕ್ವಶನ್ ಅಂತ ಗೊತ್ತಿತ್ತು, ಆದರೆ ಆ್ಯಕ್ಚುಲಿ ಗರ್ಲ್ ಬೆದಿ ಟ್ರ್ಯಾಕ್ಸಿಂದ ಎಕ್ಸ್ಟ್ರಾಕ್ಟ್ಸ್ನೇ ಕೊಡಬೇಕಿತ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. 2 ಮಾರ್ಕ್ ಕ್ವಶನ್ ಕೊಟ್ಟಿದ್ದಾರೆ. ಸೊ ಗುಡ್ ಮೆಮೊರಿ ಹೆಂಗಿದೆ ಅಂತಂದರೆ ಅವನು ನಂಬರ್ ಬೈ ಹಾರ್ಟ್ ಮಾಡಲ್ಲ. ಸೊ ಅದನ್ನು ಹಂಗೆ ಮೈಂಡಲ್ಲಿ ಮೆಮೊರೈಸ್ ಮಾಡ್ಕೊತಾನೆ, ಅದೆಲ್ಲನೂ ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದರೆ How did the old man greet the people who had been waiting for him? ಸೊ ಓಲ್ಡ್ ಮ್ಯಾನ್ ಎಲ್ಲರಿಗೂ ತಲೆ ಬಗ್ಸೋದು, ಆಮೇಲೆ ಗ್ಲೋಸ್ ರಿಮೂವ್ ಮಾಡೋದು ಕೇರ್ಫುಲ್ಲಾಗಿ, ಅದೆಲ್ಲನೂ ನೀವು ಮೆನ್ಷನ್ ಮಾಡಿ ಬರಿಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನಿಮಗೆ BR ಅಂಬೇಡ್ಕರಿಂದ ಕೊಟ್ಟಿದ್ದಾರೆ. ಹೌ ಕ್ಯಾನ್ ವಿ ಪ್ರೂವ್ ದಟ್ ಅಂಬೇಡ್ಕರ್ ವಾಸ್ ಎ ಪ್ರಾಮಿನೆಂಟ್ ಚಾಂಪಿಯನ್ ಆಫ್ ದಿ ಡಿಪ್ರೆಸ್ಡ್ ಕ್ಲಾಸ್ ಇನ್ ಇಂಡಿಯಾ? ಸೊ ಅವರು ಅವ್ರದ್ದೇ ಒಂದು ಆದಂತಹ ನ್ಯೂಸ್ ಪೇಪರ್ನ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಅವರು ಯಾವುದ್ರ ರೈಟ್ಸ್ ಮೇಲೆ ಸ್ಟ್ರೆಸ್ ಮಾಡಿದ್ದು, ಇದೆಲ್ಲನೂ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಹೌ ಈಸ್ ಪ್ರೊಸೀಡ್ ಆಫ್ ಸೈನ್ಸ್ ಆ್ಯಂಡ್ ಎಕ್ಸಿಸ್ಟಿಂಗ್ ವೆಂಚರ್? ಸೊ ಸೈನ್ಸ್ ಆ್ಯಂಡ್ ಹೋಪ್ ಸರ್ವೈವಲ್ಲಿ ಇರೋದ್ರಿಂದ ಹೆಸರಿಂದ ಕೊಟ್ಟಿದ್ದಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಸೈಂಟಿಸ್ಟ್ ಆರ್ ಪ್ರಾಕ್ಟಿಕಲ್ ಪೀಪಲ್ ಕೊಡ್ತಾರೆ. ವೈ ದ 3 ನ್ಯೂಕ್ಲಿಯರ್ ಪವರ್ಸ್ ಮೆಟೆಡ್ ಜೆನೆವಾ ಕೊಡ್ತಾರೆ. ಸೊ ಅದಕ್ಕೆಲ್ಲನೂ ನೀವು ಪ್ರಿಪೇರ್ ಆಗಿರ್ಬೇಕು. ಫ್ಯೂ ಕ್ವಶನ್ಸ್ ಇದೆ, ಅದೇ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ ಮಕ್ಕಳು. ಆಲ್ಮೋಸ್ಟ್ ಇಂಗ್ಲೀಷ್ ನಿಮಗೆ ಎಲ್ಲ ರಿಪೀಟೆಡ್ ಕ್ವಶನ್ಸ್, ಆ್ಯಂಡ್ ಸ್ವಲ್ಪ ಚೇಂಜಸ್ ಕೊಟ್ಟರು ಕ್ವಶನ್ಸಲ್ಲಿ ನೀವು ಗಾಬರಿ ಆಗ್ದಂಗೆ ಆನ್ಸರ್ ಮಾಡಬೇಕಾಗತ್ತೆ. ಪೋಯೆಟ್ ಈಸ್ ಅನ್ಶೂರ್ ಅಬೌಟ್ ಈಸ್ ರಿಟರ್ನ್ ಫ್ರಮ್ ದಿ ಸ್ಪೇಸ್, ಗಿವ್ ಎಕ್ಸಾಂಪಲ್. ಸೊ ಆಫ್ಟರ್ ಔಟರ್ ಸ್ಪೇಸಿಂದ ಕೊಟ್ಟಿದ್ದಾರೆ. ಸೊ ಯಾಕಂತಂದರೆ ಅವನು ಸ್ಪೇಸ್ಗೆ ಹೋಗಿರೋದ್ರಿಂದ ಬರೋ ಪಾಸಿಬಿಲಿಟೀಸ್ ಕಮ್ಮಿ ಇದೆ, ಆ್ಯಂಡ್ ಮತ್ತು ಪೀಪಲ್ಸ್ ನೋಡೋಕ್ಕಾಗಲ್ಲ ಅನ್ನೋ ಥರ ಎಲ್ಲ ನೇಮ್ಸ್ನ ಸ್ಕ್ರ್ಯಾಚ್ ಮಾಡಿ ಟೆಲಿಫೋನ್ ಬುಕ್ಕಲ್ಲಿ ಆ್ಯಂಡ್ ಇದನ್ನು TVಯಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಇನ್ನೇನು ಕೌಂಟ್ ಏನು ಸ್ಟಾರ್ಟ್ ಆಯಿತು, ಇದೆಲ್ಲನೂ ನೀವು ಮೆನ್ಷನ್ ಮಾಡಿ ಬರಿಬೇಕಾಗತ್ತೆ. ವೈ ಡಿಡ್ ಮಿಸ್ಟರ್ ಪಾಟೀಲ್ ಹೆಲ್ಪ್ ಮೋಹನ್ಸ್ ಫ್ಯಾಮಿಲಿ? ಅದನ್ನು ಕೂಡ ನೀವು ಈಸಿಯಾಗಿ ಬರಿಬೋದು. ಮಿಸ್ಟರ್ ಪಾಟೀಲ್ ಈಸ್ ದ ಫ್ರೆಂಡ್ ಆಫ್ ಮೋಹನ್ಸ್ ಫಾದರ್. ಸೊ ಈ ವಾಂಟೆಡ್ ಟು ಸೇವ್ ಈಸ್ ಫ್ಯಾಮಿಲಿ, ಅದಕ್ಕೋಸ್ಕರ ಈ ಕೇಮ್ ಟು ಕಲೆಕ್ಟ್ ದ ಸೈಕ್ಲೋಸ್ಟೈಲ್ ಮಿಷಿನ್. ಇದೆಲ್ಲನೂ ನೀವು ಮೆನ್ಷನ್ ಮಾಡಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಡಿಕ್ಕಿ ಡಾಲ್ಮಾ ಫೀಲ್ ಆಫ್ಟರ್ ಸ್ಕೇಲಿಂಗ್ ದ ಮೌಂಟ್ ಎವರೆಸ್ಟ್ ಆದಮೇಲೆ ಅವ್ರು ಯಾವ ರೀತಿ ಫೀಲ್ ಮಾಡಿದ್ರು ಅದನ್ನು ಕೂಡ ಬರಿಬೇಕಾಗತ್ತೆ. ಸೊ ಅವಳಿಗೆ ಆ ವಾಟ್ಸು ಆಮೇಲೆ ಆ ಒಂದು ಅವಳು ಏನು ಹಾರ್ಡ್ ವರ್ಕ್ ಮಾಡಿದ್ದು, ಡೆಡಿಕೇಶನ್ ಮಾಡಿದ್ದು, ಆ ಒಂದು ಬ್ರೆತ್ ಟೇಕಿಂಗ್ ಮೊಮೆಂಟು, ಅದೆಲ್ಲನೂ ನೀವು ಮೆನ್ಷನ್ ಮಾಡಿ ಬರಿಬೇಕಾಗತ್ತೆ. ನೆಕ್ಸ್ಟ್ ಅನೀಫ್ ವಾಸ್ ಎನ್ ಆಲ್ರೌಂಡರ್, ಜಸ್ಟಿಫೈ ಅಂತ ಕೊಟ್ಟಿದ್ದಾರೆ. ಸೊ ಈ ವಾಸ್ ಡಬಲ್ಡ್ ಇನ್ ಹಾರ್ಟ್, ಸ್ಕೆಚ್ ವೆರಿ ವೆಲ್, ಈ ಮೇಡ್ ಔಟ್ ಬ್ಯೂಟಿಫುಲ್ ಕಾರ್ಡ್ಸ್ ಓರ್ ವೇಸ್ಟ್ ಮೆಟೀರಿಯಲ್, ಇದೆಲ್ಲನೂ ಪಾಯಿಂಟ್ಸ್ ಬರಿಬೇಕಾಗತ್ತೆ. ನೆಕ್ಸ್ಟ್ ಬರ್ಡ್ ಆಫ್ ಹ್ಯಾಪಿನೆಸ್ ಇಂದ ಆರ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ವೈ ಡು ಯು ಥಿಂಕ್ ವಾಂಜಿಯಾ ವೆಂಟ್ ಇನ್ ಸರ್ಚ್ ಆಫ್ ದಿ ಬರ್ಡ್ ಆಫ್ ಹ್ಯಾಪಿನೆಸ್? ಯಾಕಂತಂದರೆ ಟಿಬೆಟ್ ಪೀಪಲ್ ಆರ್ ವೆರಿ ಪೂರ್ ಆ್ಯಂಡ್ ದೇ ಸಫರ್ಡ್ ಫ್ರಮ್ ಹಂಗರ್ ಕೋಲ್ಡ್ ಆಲ್ ದ ಇಯರ್ಸ್, ಅದಕ್ಕೋಸ್ಕರ
ಅದನ್ನು ಚೇಂಜ್ ಮಾಡೋದಕ್ಕೋಸ್ಕರ ಅವನು ಬರ್ಡ್ ಆಫ್ ಹ್ಯಾಪಿನೆಸ್ನ ಹುಡುಕೊಂಡು ಹೋಗ್ತಾನೆ. ನೆಕ್ಸ್ಟ್ ನೋಡೋದಾದರೆ 3 ಮಾರ್ಕ್ ಕ್ವಶನಲ್ಲಿ ಯೂಶ್ವಲಿ ಒಂದು ಪೊಯಮಿಂದ ಕೊಟ್ಟಿರ್ತಾರೆ, ಒಂದು ಲೆಸನಿಂದ ಕೊಟ್ಟಿರ್ತಾರೆ. ಸೊ ಸತೀಶ್ ಗುಜ್ರಲ್ ಕಲರ್ಸ್ ಆಫ್ ಸೈಲೆನ್ಸಿಂದ ಕೊಟ್ಟಿದ್ದಾರೆ, ರೆಫರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಜಾಸ್ ಪ್ಲೇಯರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ಎಕ್ಸ್ಟ್ರಾಕ್ಟ್ಸ್ ಕೂಡ ಹೀರೋ ಲೆಸನಿಂದ ಒಂದು ಕೊಟ್ಟಿದ್ದಾರೆ. ನೆಕ್ಸ್ಟು ಸ್ಮಿತಾದೊಂದು ಕೊಟ್ಟಿದ್ದಾರೆ. ಸೊ ಈ ರೀತಿ ನೆಕ್ಸ್ಟ್ ಪ್ರೊಫೈಲ್ ರೈಟಿಂಗ್, ಸ್ಟೋರಿ ಡೆವಲಪ್ಮೆಂಟ್, ಇದೆಲ್ಲ ಆ್ಯಸ್ ಯೂಶ್ವಲ್ ಸೋ ಮೆನಿ ಟೈಮ್ಸ್ ನಾನು ನಿಮ್ಗೆ ಹೇಳಿದ್ದೀನಿ. ಪಿಕ್ಚರ್ ಡೆವಲಪ್ಮೆಂಟ್ ಇದೆ, ಸೊ ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವ ರೀತಿ ಬರೀಬೇಕು ಅನ್ನೋದು ನಿಮಗೆ ಒಂದು ಐಡಿಯಾ ಸಿಗಬೇಕು. ನೆಕ್ಸ್ಟ್ ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ ಎಲ್ಲರೂ ಕಲ್ತಿರ್ತೀರ. ಅದಾದ ನಂತರ ಪ್ಯಾಸೇಜ್ ಇದೆ, ಪ್ಯಾಸೇಜ್ ರೈಟಿಂಗ್. ಸೊ ಆನ್ಸರ್ ಯಾವ ರೀತಿ ಬರೀಬೇಕು ಅಂತ ಕೂಡ ಒಂದ್ಸಲಿ ರೆಫರ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಆ್ಯಸ್ ಯೂಶ್ವಲ್ ಗ್ರ್ಯಾಂಡ್ ಮಾ ಇರುತ್ತೆ. ಸೊ ಎಲ್ಲರೂ ಕಲ್ತಿರ್ತೀರ 4 ಮಾರ್ಕ್ಸಿಗೆ ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ. ಅದಾದಮೇಲೆ ಎಸ್ಸೆ, ಇಂಪಾರ್ಟೆನ್ಸ್ ಆಫ್ ಫಿಸಿಕಲ್ ಎಕ್ಸಸೈಸ್, ಇಂಟರ್ನೆಟ್, ನೀಡ್ ಆಫ್ ಮಾರಲ್ ಎಜುಕೇಷನ್ ಕೊಟ್ಟಿದ್ದಾರೆ. ಅದಾದ ನಂತರ ಲೆಟರ್ ರೈಟಿಂಗ್ ಇರುತ್ತೆ. ಸೊ ಇದಿಷ್ಟು ಮಾಡೆಲ್ ಪೇಪರ್ 3ನ ಕೀ ಆನ್ಸರ್ಸ್ ಆಗಿರುತ್ತೆ ಮಕ್ಕಳೇ. ರೆಫರ್ ಮಾಡಿಕೊಂಡು ಆದಷ್ಟು ಪ್ರಾಕ್ಟೀಸ್ ಮಾಡಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.